ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ನೆಕ್ಸ್ಟ್ ಕರಿಬೇವು ಹಾಕ್ತೀವಿ. ಇದಾದಮೇಲೆ ಬೆಳ್ಳುಳ್ಳಿ ಜಜ್ಜಿಟ್ಟಿರುತ್ತ ಬೆಳ್ಳುಳ್ಳಿನ ಹಾಕ್ತೀನಿ. ಈಗ ಬೆಳ್ಳುಳ್ಳಿ ಹಾಕಿದೆ ಸರಿಯಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಲೈಟಾಗಿ. ನೆಕ್ಸ್ಟು ನಾವು ಬೆಳ್ಳುಳ್ಳಿ ಬದಲು ಈರುಳ್ಳಿನೂ ಹಾಕ್ಬೋದು, ಬಟ್ ಇಲ್ಲಿ ನಾನು ಬೆಳ್ಳುಳ್ಳಿ ಯೂಸ್ ಮಾಡೀನಿ. ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕಬೇಕು. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ, ಅಂದರೆ ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕಿರಿ, ಇಲ್ಲ ನಾವು ಕಡಿಮೆ ತಿಂತೀವಿ ಅಂದರೆ ಕಡಿಮೆ ಹಾಕಿರಿ. ಅಂದರೆ ನಿಮ್ಮ ಮನೆಯೊಳಗೆ ಹೆಂಗೆ ಖಾರ ಸೇವನೆ ಮಾಡ್ತಾರೆ ಅದ್ರ ಬೇಸ್ ಮೇಲೆ ಹಾಕ್ಬೋದು. ನೆಕ್ಸ್ಟು ಇದಾದಮೇಲೆ ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಅಂದರೆ ನಾವು ಮನೆಯಲ್ಲೇ ಮಾಡಿರ್ತೀವಿ ಮಸಾಲನ ಎಲ್ಲ ಯೂಸ್ ಮಾಡಿ, ಅದನ್ನೇ ಹಾಕ್ತೀನಿ. ಸಾಂಬಾರು ಮಸಾಲ ಅಂತೀವಿ, ಅದನ್ನು ಹಾಕ್ತೀನಿ. ಅರಿಶಿನ ಪುಡಿ ಹಾಕಲ್ಲ, ಯಾಕಂದರೆ ಇದೆಲ್ಲೂ ಅರಿಶಿನ ಇರ್ತೈತಿ, ಅದಕ್ಕೆ ಸೊ ಇದನ್ನ ಹಾಕಿಬಿಡ್ತೀನಿ. ಇದು ಸೊಪ್ಪು, ತೊಳೆಸಿಟ್ಟಿರೋ ಸೊಪ್ಪು, ಇದೇ ಗೋರಿ ಸೊಪ್ಪು ಅಂತಾರೆ. ಇದನ್ನೀಗ ಕ್ಲೀನಾಗಿ ತೊಳೆದಿಟ್ಟಿದ್ದೀವಿ. ಈಗ ಜಸ್ಟ್ ಬಾಣಲೆಗೆ ಹಾಕೋದಷ್ಟೇ ಇರೋದು. ಇವಾಗ ಹಾಕ್ತೀನಿ. ಕ್ಲೀನಾಗಿ ಕೈ ಆಡಬೇಕು, ಅಂದ್ರೆ ಒಗ್ಗರಣೆ ಸರಿತಂಗೆ ಮಿಕ್ಸ್ ಮಾಡಬೇಕು. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಅನ್ನಂಗೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಸೊ ದಟ್ ಎಲ್ಲ ಹೀರ್ಕೊಂತದೆ ಸೊಪ್ಪು, ಉಪ್ಪು ಖಾರನೆಲ್ಲ ಸರಿಯಾಗಿ ಇದನ್ನು ಮಾಡ್ಕೊತೈತಿ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಒಮ್ಮೆಟ್ಲಿಗೆ ನೀವು ಅಷ್ಟು ಸೊಪ್ಪು ಹಾಕಬೇಡ್ರಿ, ಒಂದು ಸ್ವಲ್ಪ ಹಾಕಿದೆ, ಸೊ ದಟ್ ಎಲ್ಲದಕ್ಕೂ ಮಿಕ್ಸ್ ಆಗೋಕ್ಕೆ ಕರೆಕ್ಟ್ ಆಗ್ತೈತಿ. ಇವಾಗ ನಾನು ಇಷ್ಟು ಹಾಕಿದೆ. ನೆಕ್ಸ್ಟ್ ಹೀಗೆ ಒಂದು ಸ್ವಲ್ಪ ಹಾಕಿದೆ. ಇದೇ ಥರ ಫ್ರೈ ಮಾಡ್ಬೇಕು ಸರಿ ತಂದು, ಅಂದ್ರೆ ಸರಿಯಾದ ಇದು ಆಗ್ತೈತಿ. ಸೊ ದಟ್ ಫ್ರೈ ಮಾಡ್ತೀನಿ ನಾನು. ಅಂಟೋಲ್ಲ. ನಾನು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿನಿ. ನಾನ್ ಸ್ಟಿಕ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ ಸ್ವಲ್ಪ ಅಂಟಲ್ಲ, ಅಂದರೆ ನೀರು ಬಿಡ್ಕೊತೈತಲ್ಲ, ಬೇಗ ಅಂಟೋದಿಲ್ಲ. ಇದೇ ಥರ ಫ್ರೈ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಅಂದರೆ ಇಷ್ಟು ಕ್ವಾಂಟಿಟಿ ಇತ್ತಂದರೆ ನೀವು ಒಂದು ಸ್ವಲ್ಪ ಡಿವೈಡ್ ಮಾಡ್ಕೊರಿ, ಇಷ್ಟು ಹಾಕಂತ ಬನ್ನಿ. ಅಷ್ಟು ಹಾಕಿದರೆ ಚಲ್ ಬಿಡ್ತೈತಿ. ಸೊ ಫಸ್ಟ್ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಹಾಕಿ, ಅದಾದಮೇಲೆ ಇನ್ನೊಂದು, ಇದೇ ಥರ ತಳಿಸ್ಬೋದು. ನಾವು ಇದನ್ನು ಬಾಣಲಿನ ಹಿಂಗೆ ಎತ್ತಿ ಇದನ್ನು ಮಾಡ್ಬೋದು. ನಾನು ಜಸ್ಟ್ ಹಾಗೆ ಇದನ್ನು ಉಲ್ಟಾ ಮಾಡಿ ಮಾಡ್ತೀನಿ ಚಮಚದಾಗ. ಇಲ್ಲಿ ಕಾಣ್ತಾ ಇದೆ ನೋಡಿ. ಇದೇ ಫ್ರೈ ಮಾಡೋದು. ಇವಾಗ ನೋಡ್ತಿದ್ದೀರಿ ಹಾಫ್ ಬಾಯ್ಲ್ ಆಗೈತಿ, ಹಾಫ್ ಹಾಗೆ ಐತಿ. ಇದು ಮೇಲಿಂದ ಏನೈತಲ್ಲ ಇನ್ನೂ ಕಂಪ್ಲೀಟಾಗಿ ಬೇಯ್ದಿಲ್ಲ, ಇದು ಬೆಂದೈತಿ. ಇದನ್ನು ಕರೆಕ್ಟಾಗಿ ಇನ್ನೊಂದು ಸ್ವಲ್ಪ ಸ್ಟಿರ್ ಫ್ರೈ ಮಾಡಬೇಕು. ನೀರು ಅದಾಗದೇ ಬಿಟ್ಕೊತೈತಿ. ನಾವು ನೀರು ಹಾಕೋ ನೆಸೆಸಿಟಿ ಇಲ್ಲ, ನೀರು ಹಾಕಬಾರ್ದು ಈ ಸೊಪ್ಪಿಗೆ, ಅದೇ ನೀರು ಬಿಟ್ಕೊತೈತಿ. ಕಂಪ್ಲೀಟಾಗಿ ಇದೇ ಥರ ಫ್ರೈ ಮಾಡಬೇಕು. ಈಗ ನೀವು ಡಿಫ್ರೆನ್ಸ್ ಇದ್ರಾಗೆ ನೋಡ್ತೀರಿ, ಬೇಲಿಲಿದ ಸೊಪ್ಪ ಯಾವ ಥರ ಇದೆ, ಬೆಂದಿರೋದು ಯಾವ ಥರ ಐತಿ ಅಂದು. ಈ ಥರ ಫ್ರೈ ಮಾಡ್ಕೋಬೇಕು, ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೆಂದುಬಿಡ್ತೈತಿ. ದಟ್ಸ್ ಆಲ್. ಇಷ್ಟೇ ಅದು ಪ್ರೊಸೀಜರ್ ಇರೋದು. ನಾವು ಕೊತ್ತಂಬರಿ ಹಾಕ್ಬೋದು ಮೇಲೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಮ್ಮ ಮನೇಲಿ ಕೊತ್ತಂಬರಿ ಇದ್ದಿದ್ದಿಲ್ಲ, ಸೊ ಒಟ್ಟು ನಾನು ಹಾಕಿಲ್ಲ. ಹಾಗೆ ಮುಗೀತು. ಇದು ಎಂಡ್. ಇದಿಷ್ಟೇ. ಇನ್ನೊಂದು ಸ್ವಲ್ಪ ಬೇಯಲಿ, ನಿಮ್ಗೆ ಗೊತ್ತಾಗ್ತೈತಿ ಡಿಫ್ರೆನ್ಸು. ಇದೇ ಲಾಸ್ಟ್ ಎಂಡ್ ಇದೇ ಥರ ಬರ್ತೈತಿ. ನೀರು ಯಾವುದು ಹಾಕಿಲ್ಲ, ಅದಕ್ಕೆ ನೀರು ಬಿಟ್ಕೊತೈತಿ ಸೊಪ್ಪು. ಸೊ ದಟ್ ಯು ಕ್ಯಾನ್ ನಾಟ್ ಯೂಸ್ ವಾಟರ್ ಎಟ್ ಆಲ್. ಇದು ಬಂತು. ನಾನು ಲೆಮನ್ ಜ್ಯೂಸ್ ಹಾಕಿಲ್ಲ, ಬಟ್ ನೀವು ಟ್ರೈ ಮಾಡಿ ಲೆಮನ್ ಜ್ಯೂಸನ್ನ, ಅಂದರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟ್, ಹುಳಿಯಾಗಿ. ಇದೇ ಫೈನಲ್ ರೆಸಿಪಿ. ಇದನ್ನು ಆಫ್ ಮಾಡಿಡೋಣ. ಚೆನ್ನಾಗಿರ್ತೈತಿ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ನಾವು ಯೂಸ್ ಮಾಡ್ಬೋದು. ಹೆಲ್ತ್ ವೈಸು ಭಾಳ ಬೆನಿಫಿಷಿಯಲ್ಲು. ಟ್ರೈ ಮಾಡಿ. ಇದೇ ಫೈನಲ್ಲು ಬೆಳ್ಳುಳ್ಳಿ. ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಖಾರ ಪುಡಿ ಯೂಸ್ ಮಾಡೀನಿ. ನೆಕ್ಸ್ಟ್ ಟೈಮಿಂದ ಈರುಳ್ಳಿ ಯೂಸ್ ಮಾಡ್ತೀನಿ. ಇದೇ ಫೈನಲ್ ಊಟದ್ದಿದ್ದು. ರೊಟ್ಟಿ, ಮೆಂತೆ, ಸೊಪ್ಪಿಂದಿದ್ದು, ಕಡ್ಲಿ